ನಾನು ನಮ್ಮ ತವ್ರ ಮನೆಗೆ ಬಂದು 10 to 12 ಡೇಸ್ ಆಗಿದೆ. ಒಂದು ದಿವಸ ವಾಕಿಂಗ್ ಹೋಗಿರಲಿಲ್ಲ. ಬಟ್ ಇವತ್ತು ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ನನ್ನ ಕಂಪ್ನಿಗೋಸ್ಕರ ಅಂಥೇಳಿ. ಬೆಳಿಗ್ಗೆ ಹರ್ಷನೂ ಮಲ್ಕೊಂಡಿದ್ದ. ನಾವಿಬ್ಬರು ನಮ್ಮ ಮನೆಯಲ್ಲೇ ಬಿಟ್ಟು ಚೆನ್ನಾಗಿ ವಾಕಿಂಗ್ ಮಾಡಿ ಬರೋಣ. ನೇಚರ್ ಕೂಡ ಮಳೆ ಬಂದಿದೆ, ತುಂಬ ಪ್ಲೆಸೆಂಟ್ ಆಗಿದೆ. ಈ ನೇಚರ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಕಡೆ ಈ ಕಡೆ ಎಲ್ಲ ತೆಂಗಿನ ತೋಟ ಇದೆ, ಮಿಡಲ್ ರೋಡ್ ಇದೆ. ಇದೊಂದು ಕಂಪ್ನಿ, ಇದು ವೆಂಕೀಸ್ ವೆಂಕೋಪ್ ಚಿಕನ್ ಅಂತಂದೇಳಿ. ಕಂಪ್ನಿ ಬಗ್ಗೆ ಹೆಸರನ್ನ ಆ್ಯಕ್ಚುಲಿ ಮೆನ್ಷನ್ ಮಾಡಬಾರ್ದು, ನಾನು ಜಸ್ಟ್ ಹೇಳ್ತಾ ಇದ್ದೀನಿ. ನಾವು ಅಲ್ಲೇ ಕ್ವಾರ್ಟರ್ಸಲ್ಲಿ ಇರೋದು. ಹಂಗೆ ವಾಕಿಂಗ್ ಮಾಡ್ಕೊಂಡು ಬಂದಬೇಕಾದ್ರೆ ಮಮ್ಮಿ ನಮಗೋಸ್ಕರ ರಾಗಿ ದೋಸೆನ ರೆಡಿ ಮಾಡಿದರು. ಫಸ್ಟ್ ನಾನು ನಮ್ಮ ಹಸ್ಬೆಂಡ್ ಫ್ರೆಶ್ ಅಪ್ ಆದಮೇಲೆ ಅವರಿಗೆ ರಾಗಿ ದೋಸೆನ ಒಯ್ದು ಅವ್ರ ಪ್ಲೇಟಿಗೆ ಸರ್ವ್ ಮಾಡಿದೆ. ಲಾಸ್ಟ್ ಏನೇನೋ ಪ್ಲ್ಯಾನ್ ಹಾಕಿದ್ದೆ, ಫಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮನೇಲೇ ಮಾಡಿಕೊಂಡು ನಾಳೆ ನಮ್ಮದು ಆ್ಯನಿವರ್ಸರಿ ಇದೆ ಅಲ್ವಾ, ಹಂಗಾಗಿ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂಥೇಳಿ ಶಾಪಿಂಗಿಗೆ ರೆಡಿ ಮಾಡೋಣ ಅಂತ ಬೇಗ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವು ನಮ್ಮ ಹಸ್ಬೆಂಡು ಪಪ್ಪ ಮಮ್ಮಿ ಎಲ್ಲರೂ ರೆಡಿಯಾಗಿ ಬಟ್ಟೆ ತರೋಕ್ಕೆ ಅಂಥೇಳಿ ಎಲ್ಲರೂ ಶಾಪಿಂಗ್ ಹೋದ್ವಿ. ನೋಡಿ ಮಮ್ಮಿನೂ ಮನೇನ ಬೀಗ ಹಾಕ್ತಿದ್ದಾರೆ. ಫಸ್ಟ್ ಬೀಗ ಹಾಕ್ಕೊಂಡು ಅವರು ರೆಡಿ ಆದರು. ಹರ್ಷ, ನಾನು ಮತ್ತು ಅವ್ರ ಪಪ್ಪ ಒಂದು ಬೈಕಲ್ಲಿ ಹೋದ್ವಿ. ಮಮ್ಮಿ ಪಪ್ಪ ಒಂದು ಬೈಕಲ್ಲಿ ಬಂದುಬಿಟ್ಟಿದ್ರು. ರಾಣೆಬೆನ್ನೂರಿಗೆ ಹೋಗಿದ್ವಿ ನಾವು ಶಾಪಿಂಗ್ಗೆ ಮಾಡೋಣ ಅಂಥೇಳಿ. ಫಸ್ಟ್ ನಮ್ಮ ಹಸ್ಬೆಂಡಿಗೆ ಬಟ್ಟೆ ಸೆಲೆಕ್ಟ್ ಮಾಡಿದ್ವಿ ನಾವು, ಅವ್ರಿಗೆ ಇನ್ನೇನು ಬೇಕು ಅಂಥೇಳಿ. ಇಲ್ಲಿ ನೋಡಿ, ಇಲ್ಲಿ ಬಂದರೂ ನಮ್ಮ ಆಶಾಗೆ ಚಾಕ್ಲೇಟೇ ಬೇಕು. ಇಲ್ಲಿ ನಾವು ಮನೇಲಿ ಜಾಸ್ತಿ ಕೊಡೋಕೆ ಹೋಗಲ್ಲ, ಬಟ್ ಅವರು ಅಜ್ಜಿ ತಾತ ಮುಂದೆ ಅವನಿಗೇನು ಅನ್ನಕ್ಕೆ ಬರೋಲ್ಲ ಅಲ್ವ, ಹಂಗಾಗಿ ಒಂದು ಬಿಸ್ಕೆಟ್ ಚಾಕ್ಲೇಟ್ ಎಲ್ಲ ತಿಂತಿದ್ದ. ಫಸ್ಟ್ ನಮ್ಮ ಹಸ್ಬೆಂಡು ಪ್ಯಾಂಟು ಶರ್ಟು ಟೀ ಶರ್ಟ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ರು. ನೆಕ್ಸ್ಟ್ ಇದೇ ಶಾಪಲ್ಲಿ ನಾನು ಕೂಡ ಡ್ರೆಸ್ನ ತೊಗೊಂಡೆ. ಯಾವ ಡ್ರೆಸ್ನ ತೊಗೊಂಡ್ವಿ ಅಂಥೇಳಿ ನೀವು ನಾಳೆ ನಂದು ಆ್ಯನಿವರ್ಸರಿ ವ್ಲಾಗಲ್ಲಿ ನಾನು ಹಾಕಿರ್ತೀನಿ, ನೀವು ನೋಡ್ಬೋದು. ತುಂಬ ಚೆನ್ನಾಗಿತ್ತು ಡ್ರೆಸ್ಸಸ್ ಮಾತ್ರ. ಕಾರ್ಡ್ ಸೆಟ್ ಟೈಪ್ ತೊಗೊಂಡಿದ್ದೆ, ಚೆನ್ನಾಗಿ ಬಂದಿತ್ತು. ನೆಕ್ಸ್ಟು ಹರ್ಷಾಗೆ ಏನಾದರೂ ಶಾರ್ಟ್ಸ್ನ ತೊಗೊಳೋಣ. ಇವಾಗ ಸ್ಕೂಲಿಗೆ ಹಾಕಬೇಕು ಅಂತ ಇದ್ದೀವಿ. ಡೈಲಿ ವಿಯರ್ಗೆ ಮೀನ್ಸ್ ಡೈಲಿ ಅಂದರೂ ಯೂನಿಫಾರ್ಮ್ ಇರ್ತವೆ, ವೀಕ್ಲಿ ಒನ್ನಾದರೂ ಹಾಕಬೇಕು ಅಂದರೆ ಒಂದು ಸ್ವಲ್ಪ ಶಾರ್ಟ್ಸ್ ಮತ್ತು ಟೀ ಶರ್ಟ್ಸ್ನ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಶಾರ್ಟ್ಸ್ನೆಲ್ಲ ನೋಡ್ತಾ ಇದ್ವಿ. ಒಂದು ಸ್ವಲ್ಪ ಶಾರ್ಟ್ಸು ಅವನಿಗೂ ಟೀ ಶರ್ಟ್ಸ್ನ ಫೈನಲೈಸ್ ಮಾಡಿ ಅದನ್ನ ತೊಗೊಂಡು ನೆಕ್ಸ್ಟ್ ನಮಗೆ ಜನರಲ್ ಸ್ಟೋರಿಗೆ ಹೋಗಬೇಕಿತ್ತು. ಮಮ್ಮಿ ಏನೋ ಫಾಲ್ಸ್ ವಗೇರಾ ತೊಗೋಬೇಕಾಗಿತ್ತು ನನ್ನ ಸೀರೆಗೆ ಫಾಲ್ ಹಚ್ಚೋಕ್ಕೆ. ಹಂಗಾಗಿ ಜನರಲ್ ಸ್ಟೋರಿಗೆ ಹೋಗಿ ಬರಬೇಕಾದ್ರೆ ಏನಾದರೂ ಸ್ನ್ಯಾಕ್ಸ್ನ ತಿನ್ನಬೇಕು ಅನ್ನಿಸ್ತು. ಹರ್ಷಾಗೂ ಮಾರ್ನಿಂಗು ದೋಸೆ ತಿನ್ನಿಸಿದ್ದೆ. ಅದಾದಮೇಲೆ ಅವನೇನು ಊಟ ಮಾಡಿರಲಿಲ್ಲ. ದಾರಿಯಲ್ಲಿ ಮಳೆ ಸಹ ಬಂದುಬಿಡ್ತು. ಫುಲ್ ತಲೆಯೆಲ್ಲ ಒದ್ದೆ ಆಗಿಬಿಟ್ಟಿತ್ತು ಮಳೆಯಲ್ಲಿ ತೊಯಿಸ್ಕೊಂಡು. ಹಂಗಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸ್ತಾ ಇತ್ತು. ಹರ್ಷಾಗೆ ಅವ್ರ ಪಪ್ಪ ಇಡ್ಲಿ ತಂದಿದ್ರು, ಅವನಿಗೆ ಅವರ ಅಜ್ಜಿ ಇಡ್ಲಿನ ತಿನ್ನಿಸ್ತಿದ್ರು. ನಮಗೆ ಮಾತ್ರ ಬಿಸಿ ಬಿಸಿಯಾಗಿ ಗೋಬಿನ ತೊಗೊಂಡ್ವಿ. ಗೋಬಿ ಮಾತ್ರ ಚೆನ್ನಾಗಿ ಸಖತ್ತಾಗಿತ್ತು. ನಾನು ಮಮ್ಮಿ ಮತ್ತು ನಮ್ಮ ಮನೆಯವರು ಗೋಬಿ ತೊಗೊಂಡ್ವಿ. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಮಿರ್ಚಿ ಮಂಡಕ್ಕಿನ ಟ್ರೈ ಮಾಡೋಣ ಅಂತೇಳಿ ಮಿರ್ಚಿ ಮಂಡಕ್ಕಿ ತಿನ್ಕೊಂಡ್ವಿ.